ಕನ್ನಡದಲ್ಲಿ ಅನೇಕ ರಿಯಾಲಿಟಿ ಶೋಗಳು ಬಂದಿದೆ. ಆದರೆ ಇದೀಗ ರಾಜಾ ರಾಣಿ ರಿಯಾಲಿಟಿ ಶೋ ಒಂದು ಕೆಟ್ಟ ವಿಚಾರಕ್ಕೆ ಫೇಮಸ್ ಆಗ್ತಾ ಇದೆ. ಒಂದು ಕಳಂಕ ಅನ್ನೋದು ರಾಜಾ ರಾಣಿ ರಿಯಾಲಿಟಿ ಶೋಗೆ ಹಬ್ಬಿಕೊಳ್ತಾ ಇದೆ. ಏನದು ಕಳಂಕ? ರಾಜಾ ರಾಣಿ ಶೋ ಇಂದ ಆಗ್ತಿರೋದು ಏನು? ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಾಜಾ ರಾಣಿ ಒಂದು ಅದ್ಭುತವಾದಂಥ ರಿಯಾಲಿಟಿ ಶೋ ಅನೇಕ ಸೀಸನ್ಗಳನ್ನು ಮುಗಿಸಿದೆ. ಈ ರಿಯಾಲಿಟಿ ಶೋಗೆ ಅನೇಕ ಜೋಡಿಗಳು ಕೂಡ ಬಂದಿದೆ. ಆದರೆ ಇದೀಗ ರಾಜಾ ರಾಣಿ ರಿಯಾಲಿಟಿ ಶೋ ಮೇಲೆ ಒಂದು ಕಪ್ಪು ಚುಕ್ಕಿ ಬಿದ್ದಿದೆ. ಅದರ ಜೊತೆಗೆ ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿದೆ. ಹೌದು, ರಾಜಾ ರಾಣಿ ರಿಯಾಲಿಟಿ ಶೋಗೆ ಬಂದವರು ಡಿವೋರ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದೊಂದು ಕಪ್ಪು ಚುಕ್ಕಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಈ ಶೋಗೆ ಬಂದು ಚೆನ್ನಾಗಿ ಇದ್ದು ಚೆನ್ನಾಗಿ ಸಂಸಾರ ಮಾಡ್ತಿದ್ದೀವಿ ಅಂತ ಜನರ ಮುಂದೆ ಹೇಳಿ ಹೋದವರು ಆನಂತರ ನನಗೆ ಈ ಸಂಸಾರವೇ ಬೇಡ, ನೀನೇ ಬೇಡ, ಈ ಜೀವನನೇ ಬೇಡ ಅಂತ ಡಿವೋರ್ಸ್ ತೆಗೆದುಕೊಂಡು ಬೇರೆ ಬೇರೆ ಮದುವೆ ಆಗ್ತಾ ಇದ್ದಾರೆ. ಅದಕ್ಕೆ ಅನೇಕ ಎಕ್ಸಾಂಪಲ್ಗಳು ಕೂಡ ಇದೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ, ಜಾಹ್ನವಿ ಅವರು ಕೂಡ ನನ್ನಮ್ಮ ಸೂಪರ್ ಸ್ಟಾರ್ಗೆ ಬಂದಿದ್ರು. ಅವರು ಇನ್ನೇನು ರಾಜಾರಾಣಿಗೆ ಬರ್ತಿದ್ರೇನೋ ಅವ್ರದ್ದು ಡಿವೋರ್ಸ್ ಆಗಿತ್ತು. ಹೀಗೆ ಅನೇಕರು ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಆ ಪೈಕಿ ಜಯಶ್ರೀ ಮತ್ತು ಸ್ಟೀವನ್ ಕೂಡ ಇತ್ತೀಚೆಗೆ ದೂರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮನಸ್ಸು ಬಿಚ್ಚಿ ಹೇಳ್ಕೊಂಡಿದ್ರು. ಹೌದು, ಜಯಶ್ರೀ ಮಾರಿ ಮತ್ತು ಮೊಮ್ಮಗಳು, ಸ್ಟೀವನ್ ಕೂಡ ಮಂಗಳೂರಿನವರು. ಇಬ್ಬರು ಒಂದೇ ಥರದ ಉದ್ಯೋಗವನ್ನು ಮಾಡಬೇಕು, ಉದ್ಯಮವನ್ನು ಮಾಡಬೇಕು ಅಂತ ಒಟ್ಟಿಗೆ ಬಿಸ್ನೆಸ್ಸಿಗೆ ಕೈ ಹಾಕಿದ್ರು. ಇಬ್ಬರು ಅಂದುಕೊಂಡಂಗೆ ಎಲ್ಲವೂ ಕೂಡ ನಡೀತಾ ಇತ್ತು. ಮತ್ತು ಇಬ್ಬರು ಮದುವೆನೇ ಆಗದೆ ಇದ್ರೂ ಕೂಡ ಗಂಡ ಹೆಂಡತಿ ಥರ ಸಂಸಾರವನ್ನು ಮಾಡ್ತಾ ಇದ್ರು. ಇವರಿಬ್ರು ರಾಜಾ ರಾಣಿ ರಿಯಾಲಿಟಿ ಶೋಗೆ ಬಂದಿದ್ರು. ಜಯಶ್ರೀ ಹಿಂದೆ ಬಿಗ್ ಬಾಸಿಗೆ ಹೋದಾಗ ತನ್ನ ಜೀವನದಲ್ಲಾದ ಕಹಿ ಘಟನೆಗಳನ್ನು ಮನಸ್ಸು ಬಿಚ್ಚಿ ಮಾತನಾಡ್ಕೊಂಡಿದ್ರು. ಹೌದು, ನನಗೆ ಮದುವೆ ಆಗಿ ಮಕ್ಕಳಿದ್ದ ಒಬ್ಬ ಅಂಕಲ್ ಜೊತೆಗೆ ಅಫೇರ್ ಇತ್ತು. ಆಮೇಲೆ ನನಗೆ ಇದು ತಪ್ಪು ಅಂತ ಗೊತ್ತಾಯಿತು. ಅವ್ರು ನನ್ನನ್ನು ಬಡಿಸಿಕೊಂಡು ಮೋಸನೂ ಮಾಡಿದ್ರು. ಅದಾದಮೇಲೆ ಈ ಜೀವನನೇ ಸಾಕು ಅಂತ ನಿರ್ಧರಿಸಿದ್ದೆ. ಆದರೆ ಸ್ಟೀವನ್ ನನ್ನ ಲೈಫ್ನಲ್ಲಿ ಬಂದ. ಸ್ಟೀವನ್ ಬಂದಮೇಲೆ ನನ್ನ ಲೈಫೇ ಬದಲಾಗೋಯಿತು ಅಂತ ಭಾವುಕರಾಗಿ ಮಾತನಾಡಿದರು. ಅದೇ ಸ್ಟೀವನ್ ಮತ್ತು ಜಯಶ್ರೀಯನ್ನ ರಾಜಾ ರಾಣಿ ಶೋಗೆ ಕರೆಸಿದ್ದು ಒಂದೇ ಕಾರಣಕ್ಕೆ. ಮದುವೆ ಆಗದೆ ಇದ್ರೂ ಇಬ್ಬರು ಚೆನ್ನಾಗಿ ಇದ್ದಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ, ಮದುವೆಗೆ ಮನಸ್ಸುಗಳ ಸಮ್ಮಿಲನ ಆದರೆ ಸಾಕು ಅನ್ನೋದನ್ನು ಸಾರುವಂಥ ಕಾರಣಕ್ಕಾಗಿ ಈ ರಿಯಾಲಿಟಿ ಶೋಗೆ ಇವರಿಬ್ಬರನ್ನ ಕರೆಸಲಾಗಿತ್ತು. ಯಾಕಂದರೆ ಇವರಿಬ್ಬರು ಅಷ್ಟು ಅದ್ಭುತವಾಗಿ ಹೊರಗಡೆ ಜೀವನ ಮಾಡ್ತಾ ಇದ್ರು. ಮದುವೆ ಅನ್ನೋದು ಒಂದು ಒಪ್ಪಂದ ಅಥವಾ ಒಂದು ನಂಬಿಕೆ ಅಷ್ಟೇ. ತಾಳಿ ಕಟ್ಟಿದ್ರೇ ಜೊತೆಗಿರಬೇಕು, ತಾಳಿ ಕಟ್ಟಿಲ್ಲ ಅಂದರೆ ಜೊತೆಗಿರಬಾರ್ದು ಅನ್ನೋದೇನು ಲೆಕ್ಕಾಚಾರ ಅಲ್ಲ. ಮನಸ್ಸುಗಳು ಒಂದಾದರೆ, ದೇಹಗಳು ಒಂದಾದರೆ ಸಾಕು, ಅದೇ ಮದುವೆ ಅನ್ನುವಂಥ ಒಂದು ಸಿದ್ಧಾಂತವನ್ನು ಇವರಿಬ್ರು ನಂಬ್ತಾ ಇದ್ರಂತೆ. ಆ ಕಾರಣಕ್ಕಾಗಿಯೇ ತಾಳಿ ಕಟ್ಟದೇ ಇದ್ರೂ, ಮದುವೆ ಆಗದೆ ಇದ್ರೂ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ದೀವಿ, ನಾವು ಗಂಡ ಹೆಂಡತಿ ತರಾನಿ ಅಂತ ಹೇಳ್ಕೊಂಡಿದ್ರು. ಮದುವೆ ಆಗಬಾರ್ದು ಅಂತ ಏನೂ ಇಲ್ಲ, ಆದರೆ ಮದುವೆ ಆಗೋದಕ್ಕೆ ನಮಗೆ ಸಮಯ ಮತ್ತು ಕಾಲ ಕೂಡಿ ಬಂದಿಲ್ಲ, ಇವತ್ತಲ್ಲ ನಾಳೆ ನಾವು ಮದುವೆ ಆಗ್ತೀವಿ ಅಂತ ಹೇಳ್ಕೊಂಡಿದ್ರು. ಆದರೆ ಆ ಜೋಡಿ ಈಗ ಬೇರೆ ಬೇರೆ ಆಗಿದ್ದಾರೆ, ದೂರ ದೂರ ಆಗಿದ್ದಾರೆ. ಇಬ್ಬರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಈ ವಿಚಾರ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದ್ದ ಹಾಗೇನೆ ಜಯಶ್ರೀ ಅವರನ್ನು ಮಾತನಾಡಿಸಲಾಗಿದೆ. ಯಾಕೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಯಿತು? ಎಲ್ಲವೂ ಚೆನ್ನಾಗೇ ಇತ್ತಲ್ಲ, ಅನ್ಯೂನ್ಯವಾಗೇ ಇದ್ರಲ್ಲ, ಯಾಕೆ ಬ್ರೇಕಪ್ ಮಾಡ್ಕೊಂಡ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಜಯಶ್ರೀ. ಈ ಸಂದರ್ಭದಲ್ಲಿ ರಾಜಾ ರಾಣಿ ರಿಯಾಲಿಟಿ ಶೋ ಮೇಲೆ ಒಂದಷ್ಟು ಅನುಮಾನ ಬರುವ ರೀತಿಯಲ್ಲಿ ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. ಹಾಗಿದ್ರೆ ರಾಜಾ ರಾಣಿ ರಿಯಾಲಿಟಿ ಶೋ ಅನ್ನೋದೇ ಫೇಕಾ? TRPಗಾಗಿ ಏನು ಬೇಕಾದರೂ ಮಾಡ್ತಾರಾ? ಯಾರ ಭಾವನೆಗಳ ಜೊತೆಗೂ ಬೇಕಾದರೂ ಆಟ ಆಡ್ತಾರಾ? ಒಂದು ರಿಯಾಲಿಟಿ ಶೋವನ್ನು ನೆಚ್ಚಿಕೊಂಡು ನೋಡುವಂಥ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಆ ರಿಯಾಲಿಟಿ ಶೋನ ನಿರ್ದೇಶಕರು, ನಿರ್ಮಾಪಕರು, ಆ ಚಾನಲ್ಲು ಮೋಸ ಮಾಡುತ್ತಾ? ಹಾಗಿದ್ರೆ ಎಲ್ಲಾನು ಡ್ರಾಮಾನ, ಎಲ್ಲಾನು ನಾಟಕನ, ಯಾವುದು ರಿಯಲ್ ಅಲ್ವಾ? ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಿದ್ರೆ ಜಯಶ್ರೀ ಹೇಳಿದ್ದೇನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಫಾಲೋ ಮಾಡಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬ್ರೇಕಪ್ ಬಗ್ಗೆ ಜಯಶ್ರೀ ಮಾತನಾಡಿದ್ದಾರೆ. ಜೀವನದಲ್ಲಿ ಆಗೋದೆಲ್ಲ ನಿಜವಾಗಿಯೂ ಒಳ್ಳೆಯದಕ್ಕೆ. ಜೀವನದಲ್ಲಿ ಎಲ್ಲ ಸಂದರ್ಭಗಳು ನಮಗೆ ಏನೋ ಒಂದು ಕಲಿಸಿ ಹೋಗುತ್ತೆ. ನನಗೆ ಯಾವುದರ ಬಗ್ಗೆ ಪಶ್ಚಾತ್ತಾಪ ಕೂಡ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾಡಿರುವ ತಪ್ಪು ಅಥವಾ ಸರಿಗಳಾಗಿರಬಹುದು, ಅದರ ಯಾವುದರ ಬಗ್ಗೆಯೂ ನನಗೆ ಚಿಂತೆ ಇಲ್ಲ. ಜೀವನದಲ್ಲಿ ಎಲ್ಲವೂ ಒಂದು ಪಾಠ ಅಂತ ಅಂದ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳಿರುವ ಜಯಶ್ರೀ, ಜೀವನದಲ್ಲಿ ಏನೇ ಆದರೂ ಕುಳಿತುಕೊಂಡು ಅಳುವುದು, ಬೇಜಾರು ಮಾಡ್ಕೊಳ್ಳುವುದು, ಡಿಪ್ರೆಷನ್ಗೆ ಹೋಗುವುದು ಯಾವುದೂ ಕೂಡ ಉಪಯೋಗಕ್ಕೆ ಬರಲ್ಲ. ದೇವರು ನಮಗೆ ಅಂತ ಜೀವನ ಮಾಡಿ ಇಟ್ಟಿರ್ತಾನೆ. ನಮ್ಮ ಜೀವನವನ್ನು ನಾವೇ ಮಾಡ್ಕೊಳ್ಬೇಕು. ಹಾಗಂತ ಆಗೋದ್ರಿಂದ ತಪ್ಪಿಸಿಕೊಳ್ಳೋಕೆ, ಓಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥ ಜಯಶ್ರೀ ಅವರು ಸ್ಟೀವನ್ ಜೊತೆಗಿನ ಬ್ರೇಕಪ್ ಬಗ್ಗೆ ಮಾತನಾಡಿದ್ದಾರೆ.
ಹೌದು, ಯಾವುದೇ ಒಂದು ಸಂಬಂಧಗಳಾಗಿರಬಹುದು, ಆ ಸಂಬಂಧಗಳನ್ನು ನಾವು ಎಷ್ಟು ಬಾರಿ ಸರಿ ಮಾಡೋದಕ್ಕಾಗುತ್ತೋ ಅಷ್ಟು ಬಾರಿ ಸರಿ ಮಾಡಬಹುದು. ಯಾವುದೇ ಸಂಬಂಧ ಆಗಿದ್ರೂ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಆದರೆ ಬರೀ ಸರಿನೇ ಮಾಡ್ಕೊಳ್ತಾ ಕೂತ್ಕೊಳ್ಳೋದೇ ಜೀವನ ಅಲ್ಲ. ಒಮ್ಮೆ ಅಥವಾ 2-3 ಬಾರಿ ಆ ಥರದ್ದೇನಾದ್ರು ಆದರೆ ಸರಿ ಮಾಡುವ ಪ್ರಯತ್ನ ಮಾಡಬಹುದು. ಅದು ಸರಿನೇ ಆಗಲ್ಲ ಅಂತ ಗೊತ್ತಾದ್ಮೇಲೆ ದೂರ ಆಗಬೇಕು. ಜೀವನದಲ್ಲಿ ನಮಗಾಗಿ ಇನ್ನೊಂದು ಅವಕಾಶ ಆಯ್ಕೆ ಇರುತ್ತೆ. ಹೀಗಾಗಿ ಅದರಿಂದ ನಾವು ಮೂವ್ ಆನ್ ಆಗಬೇಕು. ನಾವು ತುಂಬ ಆತರದಲ್ಲಿ ನಿರ್ಧಾರ ತೆಗೆದುಕೊಂಡು ಏನೋ ಮಾಡ್ಕೊಳ್ಳುವ ಬದಲು ತಾಳ್ಮೆ ಇರಲಿ, ಬದುಕು ಬ್ಯೂಟಿಫುಲ್ ಅನಿಸುತ್ತೆ. ನನಗೂ ನೋವಾದಾಗ ನಾನು ಸುಮ್ಮನಿದ್ದಕ್ಕೆ ಇವತ್ತು ನನ್ನ ಜೀವನ ಚೆಂದಾಗಿ ಕಾಣಿಸ್ತಿದೆ ಅಂತ ಹೇಳಿರುವಂಥ ಜಯಶ್ರೀ, ಸ್ಟೀವನ್ ಮತ್ತು ನನ್ನ ನಡುವೆ ಹೊಂದಾಣಿಕೆ ಅನ್ನೋದು ಆಗಲೇ ಇಲ್ಲ. ಬಹಳಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅದ್ಯಾಕೋ ಸಾಧ್ಯನೇ ಆಗಲಿಲ್ಲ. ನಾವು ರಾಜಾರಾಣಿ ರಿಯಾಲಿಟಿ ಶೋಗೆ ಬಂದಿದ್ದೀವಿ, ಊರಿನ ಜನ ಎಲ್ಲ ನಮ್ಮನ್ನು ನೋಡಿದ್ದಾರೆ, ರಾಜ್ಯದ ಜನ ಎಲ್ಲ ನಮ್ಮನ್ನು ನೋಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಾವು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು, ನಮಗೆ ರಾಜಾರಾಣಿ ರಿಯಾಲಿಟಿ ಶೋ ವೇದಿಕೆ ಮೇಲೆಗೆ ಎಂಗೇಜ್ಮೆಂಟನ್ನು ಮಾಡಿಸಲಾಯಿತು. ನಾವು ರಿಂಗನ್ನು ಬದಲಿಸಿದ್ವಿ. ಆ ಸಂದರ್ಭದಲ್ಲಿ ನಾವು ಭಾವುಕರಾದ್ವಿ. ನಿಶ್ಚಿತಾರ್ಥ ಇಲ್ಲೇ ಆಗೋಯ್ತಲ್ಲ ಅಂತ ಖುಷಿನೂ ವ್ಯಕ್ತಪಡಿಸಿದ್ವಿ. ಆದರೆ ಬರ್ತಾ 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 ನನ್ನ ಮತ್ತು ಸ್ಟೀವನ್ ನಡುವೆ ಸಿಕ್ಕಾಪಟ್ಟೆ ಅಸಮಾಧಾನ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಹೊಂದಿಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ಹಂತದವರೆಗೆ ಈ ರಿಲೇಷನ್ಶಿಪ್ ಹೋಯಿತು. ಪ್ರತಿದಿನ ಜಗಳ, ಪ್ರತಿದಿನ ಸಿಡಿಮಿಡಿ ಅಂದ್ಕೊಂಡು ಜೀವನ ಕಳೆಯೋದಕ್ಕಾಗಲ್ಲ. ಇಬ್ಬರು ಕೂಡ ವೈಯಕ್ತಿಕ ಜೀವನದಲ್ಲಿ ಬಿಸ್ನೆಸ್ಸು ಅಂತ ಬ್ಯುಸಿ ಇದ್ದೀವಿ. ಹೀಗಿರಬೇಕಾದ್ರೆ ಸರಿ ಮಾಡೋದಕ್ಕಾಗುತ್ತಾ ಆಗಲ್ವಾ ಅಂತ ಪ್ರಯತ್ನ ಪಟ್ವಿ. ಸರಿ ಮಾಡೋದಕ್ಕೆ ಆಗಲ್ಲ ಅಂತ ಅಂದಮೇಲೆ ಇಬ್ಬರು ದೂರ ಆದ್ವಿ. ಹೇಳಬೇಕು ಅಂದರೆ ರಾಜಾರಾಣಿ ರಿಯಾಲಿಟಿ ಶೋ ಸಂದರ್ಭದಲ್ಲೇ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿತ್ತು. ಬ್ರೇಕಪ್ ಆಗುವ ಎಲ್ಲ ಲಕ್ಷಣಗಳು ಕೂಡ ರಿಯಾಲಿಟಿ ಶೋನಲ್ಲಿ ಇದ್ದಾಗಲೇ ಆಗಿತ್ತು ಅಂತ ಭಯಾನಕ ಸತ್ಯ ಹೇಳಿದ್ದಾರೆ. ಹಾಗಿದ್ರೆ ರಿಯಾಲಿಟಿ ಶೋನಲ್ಲಿ ಬ್ರೇಕಪ್ ಆಗಿದ್ರೂ ಕೂಡ ರಿಯಾಲಿಟಿ ಶೋಗೋಸ್ಕರ, ರಾಜ್ಯದ ಜನತೆಗೋಸ್ಕರ ನಾಟಕ ಮಾಡಿದ್ರ? ಅವಾರ್ಡ್ ಬರುತ್ತೆ, ದುಡ್ಡು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಗಿಮಿಕ್ ಮಾಡಿದ್ರ? ಇದು ರಾಜಾರಾಣಿ ಶೋ ಅನ್ನ ನಡೆಸ್ಕೊಡ್ತಾ ಇದ್ದವ್ರಿಗೂ ಕೂಡ ಗೊತ್ತಿತ್ತ? ನಿಜವಾಗ್ಲೂ ಈ ಥರದ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಆದರೆ ಒಂದು ರಿಲೇಷನ್ಶಿಪ್ನನ್ನ ಒಂದು ರಿಯಾಲಿಟಿ ಶೋಗೋಸ್ಕರ ಫೇಕ್ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಭಾವನೆಗಳಿಗೆ ಬೆಲೆ ಇಲ್ವಾ ಅಂತ ಅನ್ಸುತ್ತೆ. ಇಷ್ಟೇ ಸೆಲೆಬ್ರಿಟಿಗಳ ಜೀವನ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.